ನಿಗೂಢ ಶವ ಶೋಧಕ್ಕೆ ಟ್ವಿಸ್ಟ್. ಹೊಸ ಆರೋಪ ಮಾಡಿದ್ದಾರೆ ವಕೀಲ ಮಂಜುನಾಥ್. ಜಿಪಿಆರ್ ಯಂತ್ರಗಳ ಕೃತಕ ಅಭಾವ ಸೃಷ್ಟಿ. ವಕೀಲ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಯಂತ್ರ ಕೊಡೋ ಖಾಸಗಿ ಕಂಪನಿಗಳ ಮೇಲೆ ಒತ್ತಡ ಹಾಕಲಾಗಿದೆ, ಬೆದರಿಕೆ ಹಾಕಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳ್ತಾ ಇರೋದು. ಹೊಸ ಆರೋಪ ಮಾಡಿರೋದು ವಕೀಲ ಮಂಜುನಾಥ್. ಜಿಪಿಆರ್ ಯಂತ್ರಗಳ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ ಅಂತ. ಜಿಪಿಆರ್ ಬಳಸಿ ಸತ್ಯ ಶೋಧ ಮಾಡಿ ಅಂತ ಒತ್ತಾಯಿಸಿದ್ರು ವಕೀಲ ಮಂಜುನಾಥ್. ಭೂಮಿಯನ್ನ ಅಗಿಯದೆ ಒಳಗಡೆ ಏನಿದೆ ಅಂತ ಪತ್ತೆ ಹಚ್ಚುವಂತಹ ಒಂದು ದಾರಿ ಇದು. ಜಿಪಿಆರ್ ಬಳಸಿ ಸತ್ಯ ಶೋಧನೆ ಮಾಡೋದಕ್ಕೆ ಮನವಿ ಮಾಡಿದ್ರು. ಆದ್ರೆ ಈಗ ಹೊಸ ಆರೋಪ ಮಾಡಿದ್ದಾರೆ ವಕೀಲ ಮಂಜುನಾಥ್. ಈ ಜಿಪಿಆರ್ ಯಂತ್ರಗಳ ಕೃತಕ ಅಭಾವ ಸೃಷ್ಟಿಯಾಗಿದೆ ಅಂತ. ಯಂತ್ರ ಕೊಡೋ ಖಾಸಗಿ ಕಂಪನಿಗಳ ಮೇಲೆ ಒತ್ತಡ ಹಾಕಲಾಗಿದೆ, ಬೆದರಿಕೆ ಹಾಕಲಾಗಿದೆ ಅಂತ ವಕೀಲ ಮಂಜುನಾಥ್ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, ವಕೀಲ ಮಂಜುನಾಥ್ ಅವರು ಇಂಥದ್ದೊಂದು ಸಜೆಷನ್ ಕೊಟ್ಟಿದ್ರು, ಮನವಿ ಮಾಡಿಕೊಂಡಿದ್ರು, ಜಿಪಿಆರ್ ಬಳಕೆ ಮಾಡಿ ಸತ್ಯ ಶೋಧ ಮಾಡಿ ಅಂತ. ಅಂದ್ರೆ ಭೂಮಿಯನ್ನ ಅಗಿಯದೆ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನದ ಭಾಗವಾಗಿ. ಆದ್ರೆ ಈಗ ಇವರು ಆರೋಪ ಮಾಡ್ತಾ ಇರೋದು ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ, ಈ ಕಂಪನಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ. ಏನ್ ಹೇಳಿದ್ದು ಇದು ವಕೀಲರು? ಶ್ವೇತಾ, ಹೌದು. ಅಂದರೆ GPR ಅನ್ನುವಂಥ ತಂತ್ರಜ್ಞಾನ ಗ್ರೌಂಡ್ ಪೆನೆಟ್ರಾಲ್ ಟ್ರೇಡರ್ಗಳನ್ನು ಬಳಸಿ ಆ ಭೂಮಿಯನ್ನು ಸ್ಕ್ಯಾನ್ ಮಾಡಿ ಅದರ ಎಷ್ಟು ಅಡಿ ಆಳದಲ್ಲಿ ಏನಾದರೂ ವಸ್ತುಗಳು ಇದ್ದರೆ ಅದರ ಮೂಲಕ ಈ ಒಂದು ತನಿಖೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ ಅಂತ ಸುಜಾತಾ ಭಟ್, ಅನನ್ಯ ಭಟ್ 2003ರಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯನ್ನು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಅನ್ನುವಂಥ ಆರೋಪ ಇದೆ. ಆಕೆ ಅವರ ತಾಯಿಯ ಪರ ವಕೀಲರಾಗಿಂತ ಮಂಜುನಾಥ್ ಅವರು ಒಂದು ರೀತಿಯಾದಂಥ ವಾದವನ್ನು ಮುಂದಿಟ್ಟಿದ್ರು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹಳ ಗಂಭೀರವಾದ ಆರೋಪವನ್ನು ಅವರು ಮಾಡ್ತಾ ಇರುವಂಥದ್ದು GPR ಯಂತ್ರಗಳ ಬಗ್ಗೆ. ನಾನು ಆರಂಭದಲ್ಲೂ ಕೂಡ ಹೇಳಿದ್ದೆ, GPR ಯಂತ್ರಗಳ ಬಗ್ಗೆ ಮತ್ತು ಅದರ ವಿಚಾರಗಳಲ್ಲಿ ಅನೇಕ ರೀತಿಯಾದಂತಹ ಅನುಮತಿಗಳ ಅಗತ್ಯ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಈ ಒಂದು ಯಂತ್ರ ಇದೆ, ಅದನ್ನ ಅವರು ಅಲ್ಲಿಂದ ಪಡಿಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಮತ್ತು ಅರಣ್ಯ ಭಾಗಗಳಲ್ಲಿ ಅದರ ಬಳಕೆಯ ಸಂದರ್ಭಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಕಾನೂನಿನ ನಿಯಮಗಳಿವೆ ಅನ್ನುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಅನೇಕ ಖಾಸಗಿ ಸಂಸ್ಥೆಗಳಲ್ಲಿ ಈ GPR ಯಂತ್ರಗಳಿವೆ, ಆದರೆ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾದಂತ ಅಗತ್ಯತೆಗಳು ಮತ್ತು ಆ GPR ಯಂತ್ರಗಳನ್ನು ಬಳಸಬೇಕಾದ್ರೂ ಕೂಡ ಅದಕ್ಕೆ ಅದರದೇ ಆದ ನಿಯಮಗಳಿವೆ ಅನ್ನುವಂಥದ್ದು. ಇದೀಗ ಆ ನಿಯಮಕ್ಕೆ ಆ ಒಂದು ಚರ್ಚೆಗೆ ಪೂರಕವಾಗಿ ಬಂದಿರುವಂತಹ ಬಹಳ ದೊಡ್ಡ ಆರೋಪ, GPR ಯಂತ್ರಗಳನ್ನ ಭಾರತದಲ್ಲಿ ಪೂರೈಕೆ ಮಾಡುವ ಕೆಲವು ಕಂಪನಿಗಳೇನಿದೆ ಅವುಗಳಲ್ಲಿ ಈಗ ಅದರ ಕೃತಕ ಅಭಾವಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಅದರ ಜೊತೆಗೆ ಆ ಒಂದು ಮಾರಾಟ ಮಾಡುವಂತ ಯಾರು ವ್ಯಕ್ತಿಗಳಿದ್ದಾರೆ ಮತ್ತು ಕಂಪನಿಗಳಿದೆ ಅವರಿಗೆ ಬೆದರಿಕೆಯನ್ನ ಹಾಕಿ ಅದರ ಜೊತೆಗೆ ಒತ್ತಡವನ್ನ ಹಾಕುವ ಮೂಲಕ ಈ ಒಂದು ಪ್ರಕ್ರಿಯೆಗೆ ತಡೆಯೊಡ್ಡುವ ಕೆಲಸಗಳಾಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಮಂಜುನಾಥ್ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಯಾವ ಸಾಕ್ಷ್ಯಗಳಿದೆಯೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ, ಆದರೆ ಅವರ ಪ್ರೆಸ್ ರಿಲೀಸ್ ನಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ಮಾಧ್ಯಮಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಾದ್ರೂ ಇದ್ರೆ ಅವುಗಳ ಬಗ್ಗೆ ಪರಿಶೀಲನೆ ನಡೆಸಿ ಇಂಥದ್ದೊಂದು ಮಾಹಿತಿ ನಮಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ. ಒಟ್ಟಾರೆಯಾಗಿ GPR ನ ಬಳಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದ್ವಂದ್ವಗಳಿದೆ, ಅದರ ಬಗ್ಗೆ ವಿಶ್ಲೇಷಣೆಗಳನ್ನ ಸ್ವತಃ SIT ಅಧಿಕಾರಿಗಳೇ ಮಾಡಿದ್ದಾರೆ. ಅಂದ್ರೆ ಈ ರೀತಿಯ ಅರಣ್ಯ ಭಾಗಗಳಲ್ಲಿ GPR ಅನ್ನ ಬಳಕೆ ಮಾಡೋದಿದ್ರೂ ಕೂಡ ಅದನ್ನ ಆಪ್ಷನಲ್ ಆಗಿ ತೆಗೆದುಕೊಂಡಾಗ ಅದಕ್ಕೆ ತೆಗೆದುಕೊಳ್ಳಬೇಕಾದ ನಿರ್ಣಯಗಳು, ನಿರ್ಧಾರಗಳ ಆಚೆಗೆ ಅದಕ್ಕೆ ತೆಗೆದುಕೊಳ್ಳಬೇಕಾದ ಅನುಮತಿಗಳ ಬಗ್ಗೆಯೂ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆಯಾಗಿದೆ. ಇದೆಲ್ಲವೂ ಕೂಡ ಚರ್ಚಿತವಾದ ವಿಷಯವೂ ಹೌದು. ಅದರ ಜೊತೆಗೆ ಅನೇಕ ಆಂಗಲ್ಗಳಲ್ಲಿ ಇದರ ಕೃತಕ ಅಭಾವವನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಭಾರತದ ಮಟ್ಟಿಗೆ GPR ಯಂತ್ರಗಳನ್ನ ಕೆಲವು ಕಂಪನಿಗಳಷ್ಟೇ ಉತ್ಪಾದನೆ ಮಾಡ್ತಾ ಇವೆ, ಮಾರಾಟ ಕೂಡ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇದನ್ನ ಖರೀದಿ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಆಗುವಂತದ್ದು. ಹೀಗಾಗಿ ಈ ಚರ್ಚೆ ಈಗ ಹೊಸದಾಗಿ ಮುನ್ನೆಲೆಗೆ ಬಂದಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಭರತ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.